ತಮಗೆಲ್ಲ ಗೊತ್ತಿದ್ದಂತೆ ಜನವರಿ 26, 1950ನೇ ಇಸ್ವಿ ದಿನ ನಮ್ಮ ಭಾರತವನ್ನು ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಯಿತು. ಅಂದರೆ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬಂದಂಥ ಸಂವಿಧಾನವನ್ನು ನೆಹರೂರವರು ಅಕ್ಸೆಪ್ಟ್ ಮಾಡಿ ಈ ದಿನ ಜಾರಿಗೊಳಿಸಿದಂಥ ದಿನ ಜನವರಿ 26ನೇ ತಾರೀಕು 1950ನೇ ಇಸ್ವಿ. ಇಂದಿಗೆ 76ನೇ ಜನ್ಮದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಆ 76ನೇ ಗಣರಾಜ್ಯೋತ್ಸವ ತಮಗೆಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ 215 ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಈ ದಿನ ಆ ಬಾವುಟ ಆರಿಸೋ ಮುಖಾಂತರ, ರಾಷ್ಟ್ರಧ್ವಜವನ್ನು ಆರಿಸೋ ಮುಖಾಂತರ ನಾವು ಭಾರತದ ಸರ್ವ ಜನಕ್ಕೂ ನಾವೆಲ್ಲ ಒಂದು, ನಾವ್ಯಾವತ್ತೂ ಬೇರೆ ಬೇರೆ ಅಲ್ಲ, ಯಾವುದೇ ಜಾತಿ ಭಾಷೆ ಧರ್ಮ ಏನೇ ಇದ್ರೂ ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ತೀರ್ಮಾನನ ನಾವು ಕೈಗೊಂಡಂಥ ದಿನ. ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ನಮ್ಮ ಭಾರತ ಏನಾಯ್ತು ಹೇಳಿ, ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯಿತು. ಸ್ವಾತಂತ್ರ್ಯ 47ನೇ ಇಸ್ವಿನಲ್ಲಿ ಬಂದಿದ್ರೂ 50ನೇ ಇಸ್ವಿನಲ್ಲಿ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ಅಳವಡಿಸ್ಕೊಂಡು ಈ ದಿನ ಯಶಸ್ವಿಯಾಗಿ 76 ವರ್ಷಗಳನ್ನ ಕಳೀತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸಸ್ ಇತ್ತು, ಆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲ. ಇದು ನಮ್ಮ ಸಂವಿಧಾನದ ಶಕ್ತಿ.